ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ಬಸ್ ಸ್ಟ್ಯಾಂಡ್ನಲ್ಲಿನ ಪರಿಸ್ಥಿತಿ ನಿಜಕ್ಕೂ ಆತಂಕಕಾರಿ ಆಗ್ತಿದೆ. ಏನಾಗ್ತಿದೆ, ಹೋಟೆಲ್ನಿಂದ ಹೊಲಸು ನೀರು ಶೇಖರಣೆಯಾಗಿ ಜಾಮ್ ಆಗಿ ಅದು ನೇರವಾಗಿ ಬಸ್ ಸ್ಟ್ಯಾಂಡ್ ಒಳಗೆ ಹರಿಯುತ್ತಿದೆ. ಅದರಿಂದ ಕೊಬ್ಬಿನ ವಾಸನೆ ಬರ್ತಿದ್ದು ಪ್ರಯಾಣಿಕರು, ಚಾಲಕರು, ಅಂಗಡಿಯವರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ. ಜೊತೆಗೆ ಸಾರ್ವಜನಿಕ ಶೌಚಾಲಯವು ದುರ್ವಾಸನೆಯಿಂದ ಕೂಡಿದೆ. ಬಸ್ ವೇಳಾಪಟ್ಟಿಗಾಗಿರುವ ಟಿವಿ ಮತ್ತು ಸಿಸಿ ಕ್ಯಾಮೆರಾಗಳು ಪ್ರಯೋಜನಕ್ಕೆ ಬಾರದ ಜಾಗದಲ್ಲಿವೆ. ಇಂಥ ಹೊಲಸು ನೀರು ಮತ್ತು ದುರ್ವಾಸನೆಯಿಂದ ಬರಬಹುದಾದ ರೋಗಗಳು ನಿಂತ ನೀರು, ಆಹಾರದ ಕೊಬ್ಬು, ಕಸ ಸೇರಿದ ಬ್ಯಾಕ್ಟೀರಿಯಾ ಮತ್ತು ಸೊಳ್ಳೆಗಳು ಹೆಚ್ಚಾಗ್ತವೆ. ಸಾಮಾನ್ಯವಾಗಿ ಈ ರೀತಿಯ ವಾತಾವರಣದಿಂದ ಹೊಟ್ಟೆ ಸಂಬಂಧಿ ಅತಿಸಾರ, ಟೈಫಾಯ್ಡ್, ಕಾಲರಾ, ಹೈಪಟೈಟಿಸ್ ಎ, ಚರ್ಮ ಮತ್ತು ಫಂಗಸ್ ಸೋಂಕು, ತುರಿಕೆ, ಗಾಯಗಳಲ್ಲಿ ಇನ್ಫೆಕ್ಷನ್, ಉಸಿರಾಟದ ಸಮಸ್ಯೆ, ಅಲರ್ಜಿ, ಕೆಮ್ಮು, ಅಸ್ತಮಾ ಜಾಸ್ತಿ ಆಗುವುದು, ಕೊಬ್ಬು, ಕೊಳೆತ ವಾಸನೆಯಿಂದ ತಲೆನೋವು, ವಾಂತಿ ಕೂಡ ಬರಬಹುದು. ಸೊಳ್ಳೆಗಳಿಂದ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ, ಯಾರಿಗಾದರೂ ಜ್ವರ, ವಾಂತಿ, ಚರ್ಮದ ದಂದು ರೋಗಗಳು ಬರುವ ಸಾಧ್ಯತೆ. ಇದು ಯಾರ ತಪ್ಪು? ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡೂ ಕಡೆ ಜವಾಬ್ದಾರಿ ಇದೆ. ಹೋಟೆಲ್ ಮಾಲೀಕರ ತಪ್ಪು. ತನ್ನ ಹೋಟೆಲ್ನಿಂದ ಬರೋ ತ್ಯಾಜ್ಯ ನೀರನ್ನು ಸರಿಯಾದ ಡ್ರೈನ್ಗೆ ಬಿಡದೆ ಸಾರ್ವಜನಿಕ ಜಾಗಕ್ಕೆ ಹರಿಯಲು ಬಿಟ್ಟಿರುವುದು ಇದು ಪರಿಸರ ಮತ್ತು ಆರೋಗ್ಯ ಕಾಯ್ದೆ ಉಲ್ಲಂಘನೆ. ಬಸ್ ಡಿಪೋ ವ್ಯವಸ್ಥಾಪಕರ ತಪ್ಪು. ಬಸ್ ಸ್ಟ್ಯಾಂಡ್ ಒಳಗಿನ ಸ್ವಚ್ಛತೆ, ಡ್ರೈನೇಜ್, ಸಾರ್ವಜನಿಕ ಶೌಚಾಲಯ ನಿರ್ವಹಣೆ, ಟಿವಿ, ಸಿಸಿ ಕ್ಯಾಮೆರಾ ಸರಿಯಾದ ಜಾಗದಲ್ಲಿ ಅಳವಡಿಕೆ ಮಾಡುವುದು ಅವರ ಪ್ರಾಥಮಿಕ ಕರ್ತವ್ಯ. ಇವೆಲ್ಲ ನಿರ್ಲಕ್ಷ್ಯವಾದರೆ ಬಸ್ ಸ್ಟ್ಯಾಂಡ್ ಇನ್ನಷ್ಟು ಹದಗೆಡುತ್ತದೆ ಎಂಬುದು ಸಾರ್ವಜನಿಕರ ಆತಂಕ ಸರಿಯಾಗಿದೆ. ಮೇಲ್ನೋಟಕ್ಕೆ ಡಿಪೋ ವ್ಯವಸ್ಥಾಪಕರು ಸಾರ್ವಜನಿಕ ಸಮಸ್ಯೆಗಳ ಮೇಲೆ ಗಮನ ಕೊಡದಿದ್ದರೆ ಇಂಥ ಸಮಸ್ಯೆಗಳು ಹೆಚ್ಚುತ್ತವೆ. ಕೆಎಸ್ಆರ್ಟಿಸಿ ಬಾಲ್ಕಿ ಡಿಪೋ ವ್ಯವಸ್ಥಾಪಕರು ಟಿವಿ ಮತ್ತು ಸಿಸಿ ಕ್ಯಾಮೆರಾಗಳನ್ನು ಪ್ರಯಾಣಿಕರು ನೋಡಬಹುದಾದ ಜಾಗದಲ್ಲಿ ಸ್ಥಳಾಂತರಿಸುವಂತೆ ಒತ್ತಾಯ. ಹೊಲಸು ನೀರು ಬಿಡುವುದು ಹೋಟೆಲ್ ಮಾಲೀಕರ ನಿರ್ಲಕ್ಷ್ಯ. ಆದರೆ ಅದನ್ನು ತಡೆಯದೆ ಸ್ಟ್ಯಾಂಡ್ ಸ್ವಚ್ಛವಾಗಿಡುತ್ತಿರುವುದು ಡಿಪೋ ವ್ಯವಸ್ಥಾಪಕರ ವೈಫಲ್ಯ. ಇಬ್ಬರ ಮೇಲೂ ಕ್ರಮ ಆಗಬೇಕು. ವರದಿ ಸತೀಶ್ ಕುಮಾರ್, ಕಲಾವಿದರು. ಜಾಂತಿ, ನಾನು ಬಾಲ್ಕಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ನಮ್ಮ ಬಾಲ್ಕಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಟೆಲ್ ಮಾಲೀಕರು ಈ ಒಂದು ದುರ್ವಾಸನೆಯನ್ನು ಬರ್ಲಿಕ್ಕೆ ಯಾವ ಕಾರಣೀಭೂತರಾಗಿದ್ದಾರೆ. ಅದು ತೊಳೆದಿಂದ ನೀರು ಇರ್ಬೋದು ಅಥವಾ ಮಲಿನವಾಗಿ ನೀರು ಇರ್ಬೋದು. ಇದೊಂದು ಟ್ಯಾಂಕ್ ತುಂಬಿ ಏನಪ್ಪ ಅಂತಂದ್ರೆ ಅದು ನೀರು ಹರಿತಾ ಇದೆ. ಇಲ್ಲಿ ನನ್ನ ತಾಯಿಂದರು ಕೂಡ ಎಲ್ಲರೂ ಮೂಗು ಮುಚ್ಕೊಂಡಿದ್ದಾರೆ, ಸಾರ್ವಜನಿಕರು ಕೂಡ ಮೂಗು ಮುಚ್ಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಅಡ್ಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಹೋಟೆಲ್ ಮಾಲೀಕರಿಗೆ ಡಿಪೋ ಮ್ಯಾನೇಜರ್ ಅವರು ಈ ಒಂದು ಸೂಚನೆಯನ್ನು ಕೊಡಬೇಕು, ಸ್ವಚ್ಛಗೊಳಿಸುವ. ವಿಷ್ಣು ಒಳಗೆ ಹೋಗ್ಯದ ನೋಡಿ, ಅಲ್ಲದಲ್ಲಿ ಅಂದಲ್ಲಿ ಹೆಂಗದಪ್ಪ ಪಟ ಪಟಲ್ ಹಾಕಿ ಸರ್ ತಪ್ಪು ಹೋಟೆಲ್ ಜಾಮ್ ಆಗತ್ತೆ ರೀ. ಜಾಮ್ ಅದು ಮಾಡಕ್ಕೆ ಈಗ ಬಂದ ಮತ್ತೆ ಜಾಮ್ ಆಗ ಇಲ್ಲ, ಪದೇ ಪದೇ ಇದೇ ಆಗ್ತಾ ಇದಲ್ಲ. ತಾವು ಅದರ ಬಗ್ಗೆ ಏನು ಕ್ರಮ ತಗೋತಾ ಇದ್ರಿ? ಹೋಟೆಲ್ ಮಾಲೀಕರ ಮೇಲೆ ಏನು ಕ್ರಮ ತಗೋತೀರಿ? ಏನು ಹೇಳ್ತೀರಿ? ಹಾಂ, ಏನಂತ ಹೇಳ್ತೀರಿ? ಇದೇ ಥರ ಆಗಲತ್ತ ಅಂತ ಮತ್ತೊಂದು ಸಲ ಆಗಲ್ಲ ಈಗ. ಹಾಂ, ಇದೊಂದು ಸಲ ಇದರಿಂದ ರೋಗಾಣು ಎಲ್ಲ ಸಾರ್ವಜನಿಕ ಅಂಟ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿ ಯಾರು? ನೀವು ಇದ್ದೀರಾ ಅಥವಾ ಡಿಪೋ ಮ್ಯಾನೇಜರ್ ಇದ್ದಾರಾ? ಈಗ ರೋಗಾಣು ಅಂಟ್ಕೊಳ್ಬೇಕು.
ಹಾಗೆ ಹೇಳ್ತಾ ಇದ್ದೇನೆ, ಈ ಬಾಲ್ಕಿ ಬಸ್ ದೀಪದಲ್ಲಿ ಇದು ನೋಡ್ತಾ ಇದ್ದೀರಿ ನೀವು, ಗಲೀಜು ನೀರುಗಳು ಹರಿತಾ ಇದ್ದಾವೆ, ಅದು ಅಲ್ಲಿದ್ದು ತುಂಬಿ ಸ್ಫೋಟ ಆಗಿ ಹೊರಗೆ ಬರ್ತಾ ಇದ್ದಾವೆ. ಆದರೆ ಇಲ್ಲಿ ತನಕ ಇದು ಒಂದು ಗಬ್ಬು ವಾಸನೆ ಬರ್ತಾ ಇದೆ. ಇದರಿಂದ ಇಲ್ಲಿ ಸಾರ್ವಜನಿಕರಿಗೆ ಏನಪ್ಪ ಅಂತಂದ್ರೆ ಒಂದು ರೋಗಗಳು ಬರ್ತಕ್ಕಂಥ ಒಂದು ಇದೆ. ಈಗ ಇಲ್ಲಿ ಎಲ್ಲರೂ ನೀವು ನೋಡ್ತಾ ಇದ್ದೀರಿ, ಇದನ್ನು ಎಲ್ಲರೂ ಮೂಗು ಮುಚ್ಕೊಂಡು ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಸಾರ್ವಜನಿಕರು ಅಡ್ಡಾಡಬೇಕಾಗ್ತಿದೆ. ಆದ್ದರಿಂದ ಈ ಒಂದು ಡಿ ಪಿ ಮ್ಯಾನೇಜರ್ ಇಲ್ಲಿ ಬರ್ತಕ್ಕ ಇದು ನೋಡಿ ಅವರು ಸುಮ್ಮನೆ ಕುಳಿತಿದ್ದಾರೆ. ಇದ್ರ ಬಗ್ಗೆ ಅವರು ಏನು ಗಮನ ವಹಿಸ್ತಾರಲ್ಲ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಇದು ತಕ್ಷಣ ಡಿ ಪಿ ಮ್ಯಾನೇಜರ್ ಗಮನ ವಹಿಸಿ ಇದು ನೋಡ್ತಾ ಇದ್ದೀವಿ ನೀವೆಲ್ಲ, ಸಾರ್ವಜನಿಕರದ್ದು ಭಾಳ ತೊಂದರೆ ಆಗ್ತಾಯಿದೆ. ಇದರಿಂದ ಮಲಿನವಾಗಿ ಒಂದು ದುರ್ವಾಸನೆ ಬರ್ತಾಯಿದೆ. ಇದರಿಂದ ನಮ್ಮ ಸಾರ್ವಜನಿಕರಿಗೆ ಯಾವುದೇ ಒಂದು ರೋಗ ಬರ್ಬೋದು. ಆದ್ದರಿಂದ ಇಲ್ಲಿಂದ CMC ಆಗಲಿ ಅಥವಾ ಡಿ ಪಿ ಮ್ಯಾನೇಜರ್ ಆಗಲಿ ಈ ಕಡೆ ಒಂದು ಗಮನ ಹರಿಸಿ ಇದಕ್ಕೊಂದು ಒಳ್ಳೆ ರೀತಿಯಿಂದ ಈ ಸಾರ್ವಜನಿಕರಿಗೆ ಓಡಾಡಕ್ಕೆ ಸ್ವಚ್ಛ ಮಾಡಿಕೊಡ್ಬೇಕಂತೇಳಿ ನಾವು ನೋಡ್ತಾ ಇದ್ದೀವಿ. ಇದು ಒಂದು ಹೋಟೆಲ್ ಇಲ್ಲಿನ ಮಾಲೀಕರು ಇದು ಒಂದು ನಿಷ್ಕಾಳಜಿ ತಂದಿದ್ದು ಇದು ಆಗ್ಯದ. ಇದಕ್ಕೆ ಆದಷ್ಟು ತಕ್ಷಣ ಈ ಹೋಟೆಲ್ ಮಾಲೀಕರು ಕೂಡ ಇದನ್ನು ಗಮನ ಹರಿಸಿ ಸ್ವಚ್ಛ ಮಾಡಿಕೊಡ್ಬೇಕು. ಡಿ ಪಿ ಮ್ಯಾನೇಜರ್ ಕೂಡ ಈ ಕಡೆ ಗಮನ ಹರಿಸಿ ಆ ಹೋಟೆಲ್ ಒಂದು ಮಾಲೀಕರಿಗೆ ಒಂದು ಅವರು ಸಂದೇಶವನ್ನು ಕೊಡಬೇಕು. ಒಳ್ಳೆ ರೀತಿಯಿಂದ ನಮ್ಮ ಬಸ್ ಸ್ಟ್ಯಾಂಡು ಸ್ವಚ್ಛ ಆಗಬೇಕು ಅಂಥೇಳಿ ಎಲ್ಲ ನಮ್ಮ ಹೋಟೆಲ್ ಮಾಲೀಕರಿಗಾಗಲಿ ಅಥವಾ ಈ ಅಂಗಡಿಗಳಿಗಾಗಲಿ ಅವ್ರು ಸಂದೇಶ ಕೊಡ್ಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಮುಂದೆ ತೊಗೊಂಡ್ರೆ ಮಗು ತೊಗೊಂಡು ಮುಂದೆ ಹೋಗಿ ಇಲ್ಲ, ನಾನೇ ಇನ್ನೊಂದು ಸರ್ತಿ ಸಂದರ್ಶನ ಮಾಡ್ತೀನಿ.